ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ಗೊತ್ತಾ, ನಾವು ಮಸಾಲೆ ಹಾಕಿಬಿಟ್ಟು ಹೇಗೆ ನೀರು ದೋಸೆ ಮಾಡ್ಕೋಬೋದು, ಅಂದರೆ ಸ್ವಲ್ಪ ಖಾರವಾಗಿರುತ್ತೆ, ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ. ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಲಿ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾನಿಲ್ಲಿ ದೋಸೆ ರೈಸ್ ಬರುತ್ತಲ್ಲ, ಅದನ್ನು ಒಂದು 4 hour ನೆನೆ ಹಾಕಿಬಿಟ್ಟು ಈಗ ಅದನ್ನು ಮಿಕ್ಸಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾವು ನೀರು ದೋಸೆಗೆ ಹೇಗೆ ಮಾಡ್ತೀವಲ್ಲ ಅದೇ ರೀತಿ ಮಾಡೋದು, ಆದರೆ ಮಸಾಲೆ ಎಕ್ಸ್ಟ್ರಾ. ನಾನಿಲ್ಲಿ 2 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಬೀಜನ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನ ನಾವು ಗ್ರೈಂಡ್ ಮಾಡ್ಕೊಂತೀವಲ್ಲ ಆವಾಗ ಸೇರಿಸ್ಕೊಂಡ್ಬಿಟ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ನಾನು ನೋಡಿ ಇಷ್ಟು ಹದಕ್ಕೆ ಮಾಡ್ಕೊಂಡಿದ್ದೀನಿ. ಈ ಹದ ಕರೆಕ್ಟಾಗಿರುತ್ತೆ ನೀರು ದೋಸೆಗೆ. ನೋಡಿ ಎಷ್ಟು ಕಲರ್ ಆಗಿ ಬಂದಿದೆ ಅಲ್ಲ, ತುಂಬ ರುಚಿಯಾಗಿರುತ್ತೆ. ಮತ್ತೇನು ಗೊತ್ತಾ ಫ್ರೆಂಡ್ಸ್, ಈ ದೋಸೆ ಮಾಡೋದ್ರಿಂದ ನಾವು ಚಟ್ನಿ ಎಕ್ಸ್ಟ್ರಾ ಮತ್ತು ಸಪ್ರೇಟಾಗಿ ಚಟ್ನಿ ಮಾಡ್ಕೋಬೇಕು ಅಂತ ಏನಿಲ್ಲ. ಯಾಕಂದರೆ ಇದೇ ಕೂಡ ಸ್ವಲ್ಪ ಸ್ಪೈಸಿಯಾಗಿರುತ್ತಲ್ಲ, ಹಾಗಾಗಿ ಮತ್ತೆ ಚಟ್ನಿ ಕೂಡ ಮಾಡ್ಕೋಬೇಕಂತೇನಿಲ್ಲ. ಇದರಲ್ಲೇ ಮಸಾಲೆಗಳು ಇರುತ್ತಲ್ಲ, ಹಾಗಾಗಿ ತುಂಬ ರುಚಿಯಾಗಿರುತ್ತೆ, ಹಾಗೇನೆ ತಿನ್ಬೋದು. ಇವಾಗ ನಾನು ದೋಸೆ ಮಾಡೋ ಕಾವಲಿ ಇದೆಯಲ್ಲ ಅದು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಇವಾಗ ದೋಸೆನ ಒಂದೊಂದಾಗಿ ಹಾಕ್ಕೊತಾ ಇದ್ದೀನಿ. ಈ ದೋಸೆ ಮಾಡುವಾಗ ನಾವು ಎಷ್ಟು ತೆಳು ಬೇಕಾದರೂ ಹಾಕೋಬೋದು. ನಾನು ಒಂದೇ ಒಂದು ಸೌಟಲ್ಲಿ ಹಿಟ್ಟು ತೊಗೊಂಡಿದ್ದು ನೋಡಿ, ಮತ್ತೆ ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ. ಅದೇ ಹಿಟ್ಟಲ್ಲಿ ಎಷ್ಟು ತೆಳುವಾಗಿ ನಾವು ಮಾಡ್ಕೋಬೋದು ಅಂತ. ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕಿದ ತಕ್ಷಣ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೋದು, ಅಂಟ್ಕೊಳ್ಳಲ್ಲ. ಹಾಗೆ ನಂತರ ನೋಡಿ ಈ ರೀತಿ ಕೂಡ ಒಂದು 4 ಫೋಲ್ಡ್ ಕೂಡ ಮಾಡ್ಕೋಬೋದು, ಅಥವಾ 2 ಫೋಲ್ಡ್ ಕೂಡ ಮಾಡ್ಕೋಬೋದು. ಅದೇ ರೀತಿಯಾಗಿ ಮತ್ತೆ ಮತ್ತೆ ದೋಸೆಗಳನ್ನು ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ತೆಳುವಾಗಿ ಮಾಡ್ತಾ ಇದ್ದೀನಿ, ಹಾಗೆ ಅದು ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ. ಹೊರಗಡೆ ಮಳೆ ಬಂದಿದ್ದ ಟೈಮಲ್ಲಿ ಈ ರೀತಿ ದೋಸೆಗಳನ್ನು ಮಾಡಿಕೊಂಡು ತಿಂದರೆ 10 ದೋಸೆ ಆದರೂ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಇನ್ನ ಬೇಕು ಅಂತಾನೆ ಅನಿಸುತ್ತೆ. ಮತ್ತು ಇದನ್ನು ನಾವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡಿ ಕೊಡ್ಬೋದು, ಅವರು ಕೂಡ ಖುಷಿಯಾಗಿ ತಿಂತಾರೆ. ತುಂಬ ಸಾಫ್ಟಾಗಿರುತ್ತಲ್ಲ, ಹಾಗಾಗಿ ತುಂಬ ರುಚಿಯಾಗಿ ಅನಿಸುತ್ತೆ ಅವರಿಗೆ. ಫ್ರೆಂಡ್ಸ್, ಈ ಮಸಾಲ ನೀರು ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.